ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಹಲವಾರು ರೀತಿಯಾಗಿ ಬದಲಾವಣೆಗಳು ಆಗ್ತಾ ಇರೋದನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸ್ತಾರೆ. ಇಲ್ಲಿರುವಂತಹ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟು ನೋಡೋಣ, ಅವರು ಯಾವ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ತಾರೆ ಎನ್ನುವಂತಹ ಆಸಕ್ತಿ ನಮಗೂ ಇದೆ ಎನ್ನುವಂತಹ ಮಾತುಗಳನ್ನ ಕೆಲವೊಂದಿಷ್ಟು ಜನ ಮಾತಾಡಿದ್ರೆ, ಮತ್ತೊಂದಿಷ್ಟು ಜನ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವುದು ನಮಗೆಲ್ಲ ಬೇಸರ ಆಗಿದೆ, ಅವರು ಇನ್ನೂ ಆಡಳಿತದಲ್ಲಿ ಇರಬೇಕಾಗಿತ್ತು ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂತಹ ಕ್ಷಣ ಅಥವಾ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಇಡೀ ಕರ್ನಾಟಕವನ್ನೇ ಭಾವುಕವಾಗಿ ಆಗಿಸಿದೆ ಎನ್ನುವಂಥದ್ದನ್ನ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ಯಾಕಂದ್ರೆ ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯನವರ ಅಭಿಮಾನಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡೋಣ ಎನ್ನುವಂತಹ ಒಂದು ವಿಚಾರವೂ ಕೂಡ ಕರ್ನಾಟಕದ ಜನತೆಯಲ್ಲಿ ಇದೆ ಎನ್ನುವಂತದ್ದನ್ನ ಹೇಳ್ತಾ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಬೇಸರ ಆಯ್ತಾ, ಖುಷಿ ಆಯ್ತಾ, ಏನ್ ಹೇಳ್ತೀರಿ? ಯಾಕೆ? ಸಿದ್ದರಾಮಯ್ಯ ಎಲ್ಲ ಒಳ್ಳೇದೇ ಮಾಡಿದ್ದಾರೆ, ಒಳ್ಳೇದೇ ಮಾಡಿದ್ದಾರೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಒಳ್ಳೇದ್ ಮಾಡಲ್ವಾ? ಈಗ ಅವ್ರು ಮಾಡಿದ್ಮೇಲೆ ಗೊತ್ತಾಗೋದು. ಇವಾಗ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತೀರಾ, ಅಥವಾ ನಿಮ್ಮ ಅಭಿಪ್ರಾಯ ಏನು? ಎಲ್ಲಾರ್ಗು ಒಂದೊಂದ್ ಚಾನ್ಸ್ ಕೊಟ್ರೇನೆ ಗೊತ್ತಾಗೋದು ಏನ್ ಮಾಡ್ತಾರೆ ಅದಕ್ಕೆ. ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ? ನಮ್ಗೆ ಗೊತ್ತಿರೋದು, ನಾವ್ ನೋಡಿರೋದು ಪರವಾಗಿಲ್ಲ, ಅವ್ರು ಎಲ್ಲದಕ್ಕೂ ಅನುಕೂಲ ಮಾಡಿದ್ರು. ಒಂದು ರೇಷನ್ಗೆ ಇರ್ಲಿ, ಒಂದು ಗೃಹಲಕ್ಷ್ಮಿ ಇರ್ಲಿ, ಎಲ್ಲದಕ್ಕೂ ಒಳ್ಳೇದು ಮಾಡಿದ್ದಾರೆ. ಹಂಗೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅದು ನೋಡಿದ್ಮೇಲೆ ನಾವ್ ಹೇಳ್ಬೋದು, ಒಳ್ಳೇದು ಮಾಡ್ತಾರ ಏನ್ ಮಾಡ್ತಾರ. ಒಟ್ಟಲ್ಲಿ ಸಿದ್ದರಾಮಯ್ಯನವರು ಒಳ್ಳೇದ್ ಮಾಡಿದ್ರ ಕೆಟ್ಟದ್ ಮಾಡಿದ್ರ ಅಂತ? ಒಳ್ಳೇದು ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಈಗ ನಮ್ ಸಾರು ಏನ್ ಮಾಡ್ತಾರ ಅದು ನೋಡ್ತೀವಿ, ಅದು ಒಳ್ಳೇದು ಮಾಡ್ತಾರ, ನೋಡ್ಬಿಟ್ಟು ನಾವ್ ಹೇಳೋದು. ನಿಮ್ಮ ಹೆಸರು? ಮುರುಗೇಶ್ ಅಂತ. ಈ ಬೆಂಗಳೂರಿನಲ್ಲಿ ಒಬ್ರು ನಮ್ಗೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಿತ್ತು, ಅವ್ರು ಆಗದೆ ಇರೋದು ನಮಗೆ ಬೇಜಾರಾಗಿದೆ ಎನ್ನುವಂಥದ್ದನ್ನ ಮಾತಾಡ್ತಿದ್ದಾರೆ. ಹಾಗಾದ್ರೆ ಬನ್ನಿ ಅವರು ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಮೇಡಮ್, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ರಾಜೀನಾಮೆ ಕೊಟ್ಟದ್ದು ನಮಗ್ ಇದು ಬೇಸರ ಆಗಿದ್ದಾರೆ. ಹೌದು, ಎಲ್ಲಾ ಚಲೋ ಮಾಡ್ಕೊಂಡು ಬಂದಿದ್ರಲ್ರಿ. ಅವ್ರು ಸಡನ್ ಆಗಿ ಯಾಕೆ ರಾಜೀನಾಮೆ ಕೊಟ್ಟರು ಅದೇ ತಿಳಿಲಿಲ್ಲ ನಮಗೆ. ಅದು ಗೊತ್ತಾಗ್ಲಿಲ್ಲ ನಮ್ಗದು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಅದಕ್ಕ ನಿಮ್ನ ಕೇಳಿದ ನಾನು. ಇವಾಗ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಮೊದಲೇ ಮಾತಾಡ್ಕೊಂಡಿದ್ರು, ನಾನು ಒಂದಷ್ಟು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡ್ತೀನಿ, ಆಡಳಿತ ನಡೆಸ್ತೀನಿ, ಆಮೇಲೆ ನೀವು ನಡೆಸಿ ಅಂತ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ಕೊಂಡು ಮಾಡಿರುವಂತಹದ್ದು. ಹಾಗಾಗಿ ಅವ್ರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಬೇಸರ ಆಯ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ಅಭಿಪ್ರಾಯ, ಜಾರಕಿಹೊಳಿ ಬಂದ್ರ ನಮ್ಗ್ ಚಲೋ ಇರೋದು. ಯಾವ ಜಾರಕಿಹೊಳಿ? ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅವರೇ ಬರ್ಬೇಕಿತ್ತು? ಅವರು ಎಲ್ಲಾ ಇದರಿಂದ ಎಲ್ಲಾ ಚಲೋ ರೀತಿಯಿಂದ ಚಲೋ ಮಾಡಿದಾರೆ. ಅವರು ಎಲ್ಲಾ ಕೆಲಸಗಳು ಚಲೋ ಮಾಡಿದಾರೆ. ಅದಕ್ಕೆ ಅವರೇ ಆರಿಸ್ಬರ್ಬೇಕು ಅಂತ ನಮ್ ಮನಸ್ಸಿನಲ್ಲಿ ಇದಾರೆ. ನಮ್ಮೂರ್ ಕಡೆಯವರಲ್ವ, ಎಲ್ಲಾ ಕ್ಷೇತ್ರಕ್ಕೂ ಎಲ್ಲಾನು ಚಲೋ ಮಾಡಿದಾರೆ ಅವರು. ಅದಕ್ಕೆ ಅವರೇ ಜಾರಕಿಹೊಳಿ ಆರಿಸ್ಬರ್ಬೇಕಂತ ನಮ್ ಮನಸ್ಸಿನಲ್ಲಿ. ಈಗ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ನಿಮ್ಗೆ ಇಷ್ಟ ಇದೆಯಾ? ಇಲ್ವಾ? ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅದು ಏನೇನೋ ಆಗ್ತ ನಮ್ ಮನಸ್ಸಿನಲ್ಲಿ ಇದು ಇಲ್ವಾ, ಅವರು ಬೇಡ, ಯಾರು ಬೇಡ. ಜಾರಕಿಹೊಳಿ ಬಂದ್ರೇನೆ ನಮ್ಗೆಲ್ಲಾ ಎಲ್ಲಾ ರೀತಿಯಿಂದನೂ ಇದು ಐತ್ರ. ಅದಕ್ಕೆ ಅವರೇ ಆರಿಸ್ಬರ್ಬೇಕು ಅಂತ ನಮ್ ಮನಸ್ಸಿನಲ್ಲಿ ಇದೆ. ವೀಕ್ಷಕರೇ, ಈಗಾಗಲೇ ಬೆಳಗಾವಿಯಲ್ಲಿ ತುಂಬಾ ಜನರು ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕಿತ್ತು ಎನ್ನುವಂತಹ ಚರ್ಚೆಗಳನ್ನ ನಾವು 2-3 ವರ್ಷದಿಂದ ನೋಡ್ತಾನೆ ಇದೀವಿ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, 2028ರಲ್ಲಿ ನಾವು ಸಿಎಂ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ನೋಡ್ತೀವಿ ಎನ್ನುವಂತಹ ಅಭಿಯಾನಗಳನ್ನ, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂತಹ ಅಭಿಯಾನಗಳನ್ನ ನಾವು 2 ವರ್ಷದಿಂದ ನೋಡ್ತಾನೆ ಇದೀವಿ. ಇವ್ರದ್ದು ಕೂಡ ಇವಾಗ ಅಭಿಲಾಷೆ ಅಥವಾ ಆಸಕ್ತಿ ಏನು ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆದ್ರೆ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾರೆ, ಜನರಿಗೆ ಸಹಾಯವನ್ನ ಮಾಡ್ತಾರೆ ಎನ್ನುವಂತದ್ದನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ರಾಜಾರಾಮ್ ಕೊಡ್ಬಾರ್ದಾಗಿತ್ತು, ಕೊಟ್ಬಿಟ್ಟವ್ರಿ. ಇವಾಗ ನಿಮ್ಮ ಅಭಿಪ್ರಾಯ ಏನ್ ಹೇಳಕ್ ಬಯಸ್ತೀರಿ? ನಡೆಸಿ ಕೊಟ್ಟಾರಂದ್ರೆ ಅವ್ರು ಅದೇ ತರ ನಡೆಸಿಕೊಡ್ಬೇಕು ಅಷ್ಟೇ. ಅವ್ರ ಹೆಂಗ್ ಮಾಡವ್ರೆ ಈಗ ಮಾಡೋರು ಹಂಗೆ ಮಾಡ್ಬೇಕು.
ಆತರನೇ ಮಾಡ್ಬೇಕು ಇವಾಗ. ಏನೇನ್ ಮಾಡ್ಕೊಟ್ಟವ್ರೋ ಅದನ್ನೇ ಇವ್ರು ಮಾಡ್ಕೊಡ್ಬೇಕು. ಸಿದ್ದರಾಮಯ್ಯ ಏನ್ ನೆಡ್ತಾರೋ ಅದ್ ಅವ್ರು ನೆಡ್ಸ್ಬೇಕು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದಿತ್ತ ಅಥವಾ ಕೊಡಬಾರ್ದಾಗಿತ್ತ? ನಿಮ್ ಪ್ರಕಾರ ಏನ್ ಹೇಳ್ತೀರಿ? ಕೊಡ್ಬಾರ್ದಾಗಿತ್ತು. ಯಾಕೆ? ಯಾಕೆಂದ್ರೆ ನಮ್ಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅವ್ರು. ಹಾ ಹಾ. ಪೆಟ್ರೋಲ್ ರೇಷನ್ ಕೊಡ್ತಾರೆ, 2,000 ಕೊಡ್ತಾರೆ, ಬಸ್ ಚಾರ್ಜ್ ಫ್ರೀ. 2,000 ಬರ್ತಾ ಇದೆಯಾ? ಬರ್ತಾರೆ. ಈ ತಿಂಗಳು ಬಂತ ನಿಮ್ಗೆ? ಈ ತಿಂಗಳು ಬಂದದ್ದು, ಹಾ, ಬರೋ ಹಾ. ತಿಂಗಳು ನೋಡ್ಬೇಕು. ಹಾ, ಇವಾಗ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಮುಖ್ಯಮಂತ್ರಿ ಆದ್ರೆ ಚೆನ್ನಾಗ್ ಆಡಳಿತವನ್ನ ನಡೆಸ್ತಾರೆ ಅಂತ ಅನ್ಸುತ್ತಾ ಅಥವಾ ಏನ್ ಹೇಳ್ತೀರಿ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ? ಇಲ್ಲ ಮೇಡಮ್, ನೋಡ್ಬೇಕು, ಇದೆಲ್ಲರಿಗೂ ಒಂದ್ ಚಾನ್ಸ್ ಕೊಡ್ಬೇಕಲ್ವಾ? ನೋಡೋಣ ಏನ್ ಅವರು ನಡೆಸ್ತಾರ ಇಲ್ಲ ಅಂತ ಮುಂದಿನ ದಿನದಲ್ಲಿ ನೋಡ್ಬೇಕು, ಯಾವ ತರ ಮಾಡ್ತಾರೋ ಏನು ಅಂತ ನೋಡೋಣ. ಒಂದ್ ಚಾನ್ಸ್ ಕೊಟ್ಟು ನೋಡ್ಬೇಕಲ್ವಾ? ಅವ್ರು ಏನಾದ್ರು ಸರಿಯಾಗಿ ಆಡಳಿತವನ್ನ ನಡೆಸ್ಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆ ಏನಾಗಿರುತ್ತೆ ಅಥವಾ ನೀವೇನ್ ಕೇಳ್ತೀರಿ ಸರ್ಕಾರಕ್ಕೆ ಪ್ರಶ್ನೆನ ಅಂತ? ನೋಡೋಣ ಮೇಡಮ್, ಮುಂದೆ ನೋಡ್ಬೇಕು. ಒಟ್ಟಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದ್ದೀರಿ? ಇಲ್ಲ, ನೋಡೋಣ, ಅವರು ಚೆನ್ನಾಗ್ ಮಾಡ್ತಾರೆ ಎಂಬ ನಂಬಿಕೆ ಇದೆ. ಕೊಟ್ಟವ್ರಲ್ವಾ, ನೋಡೋಣ. ಅವ್ರವ್ರು ಅಡ್ಜಸ್ಟ್ಮೆಂಟ್ ಆಗಿ ಇದ್ ಮಾಡ್ತಾ ಇದಾರೆ. ಅವ್ರಿಗೊಂದ್ ಚಾನ್ಸ್ ಕೊಡ್ಬೇಕಲ್ವಾ ಎಲ್ಲಾರು? ಅವ್ರಂಗ್ ಇವ್ರು ನಡೆಸಿ ಕೊಡ್ಬೇಕು. ನಡೆಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ? ಹುಡುಗೋಗಿ ಏನ್ ಮಾಡಕ್ಕಾಗ್ತದೆ? ಅಲ್ಲ, ಇವಾಗ ಪ್ರಜೆಗಳಿಂದಾನೇ ಸರ್ಕಾರ ಅಂದ್ಮೇಲೆ ಪ್ರಶ್ನೆ ಮಾಡುವಂತದ್ದು ಅಥವಾ ಅದೆಲ್ಲ ನಮ್ಗೆ ರೈಟ್ಸ್ ಇದೆ ಅಲ್ವಾ? ನಾವೇನು ಮಾಡಕ್ಕಾಗಲ್ಲ. ಅವ್ರ ಹೆಂಗ್ ಮಾಡ್ತಾರೋ ಮಾಡಿ, ಆಮೇಲೆ ನಾವೇನು ಮಾಡಕ್ಕಾಗಲ್ಲ. ಕೊಟ್ರೆ ಕೊಡ್ಬೋದು, ಕೊಡ್ಬೋದು. ಅವ್ರೇನ್ ತಗೊಳಲ್ಲ ಮೇಡಮ್, ಮಾಡ್ಬೇಕು ಅನ್ನೋ ಇದಿದ್ದ ತಗೊಂತಾರ ಅವರು. ಮಾಡೇ ಮಾಡ್ತೀವಿ ಅನ್ನೋದು ಅವ್ರಿಗೂ ಇರುತ್ತಲ್ವಾ? ಮಾಡೇ ಮಾಡ್ತಾರೆ ಅಂತ ನಮ್ಗೂ ನಂಬಿಕೆ ಇದೆ. ನೋಡೋಣ ಮುಂದೆ ಏನೇನ್ ಮಾಡ್ತಾರೆ ಅಂತ. ಅವ್ರು ಅರ್ಧ ತಗೊಂಡಿದ್ದಾರೆ, ಅರ್ಧ ಅವ್ರು ಇವ್ರಂತ ಅವರೇ ಮೊದ್ಲೇ ಡಿವೈಡ್ ಮಾಡ್ಯಾರೆ. ಇವಾಗ ಅವರು ಮಾಡ್ಬೇಕು ಹಂಗೆ ಅಷ್ಟೇ. ಒಟ್ನಲ್ಲಿ ನಿಮ್ಗೆಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದು ಬೇಸರ ಆಗಿದೆ ಅಂತ. ಓಕೆ, ಒಟ್ನಲ್ಲಿ ಇವತ್ತಿನ ಮಹಿಳೆಯರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದು ಬೇಸರ ಆಗಿದೆ. ಆದ್ರೆ ಆಡಳಿತದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಬಯಸ್ತಾ ಇದೀವಿ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡೋಣ, ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಅನ್ನೋದು ನಮ್ಮ ಮಹಿಳೆಯರ ಮಾತಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ, ಇದು ನಿಮ್ಮ ಶಕ್ತಿ.